ನಾವೆಲ್ಲರೂ ಆಸ್ತಿ ಖರೀದಿಸುವಾಗ ಒಂದು ನೆಮ್ಮದಿಯ ನಿರೀಕ್ಷೆಯಲ್ಲಿ ಇರ್ತೀವಿ ಅಲ್ವಾ? ಆದರೆ ಆ ಜಾಗನ ಕಾನೂನುಬದ್ಧವಾಗಿ ಖರೀದಿಸಿದ ಮೇಲೆ ಆ ಸ್ಥಳೀಯ ಪ್ರಭಾವಿಗಳು ಬಂದು ಆ ಆಸ್ತಿನ ಬಿಟ್ಕೊಡು ಅಂತ ಬೆದರಿಕೆ ಹಾಕಿದ್ರೆ ಹೇಗಿರುತ್ತೆ? ಹೌದು, ಆ ಒಂದು ಯೋಚನೆನೇ ತುಂಬಾ ಭಯಾನಕ ಅಂತ ಹೇಳ್ಬೋದು. ಖಂಡಿತ. ಅವರು ಹೇಳಿದ್ದಕ್ಕೆ ಒಪ್ಪದಿದ್ದಾಗ ಕೇವಲ ಒಂದೇ ವಾರದಲ್ಲಿ ಬರೋಬ್ಬರಿ 8 ಸುಳ್ಳು FIRಗಳು ದಾಖಲಾದ್ರೆ ಕೇಳಲಿಕ್ಕೆ ಒಂಥರ ಆತಂಕ ಆಗುತ್ತೆ. ಇದು ಯಾವುದೋ ಸಿನಿಮಾ ಕಥೆ ಅಲ್ಲವೇ ಅಲ್ಲ. ಇದು 2025ರ ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪು. ಅಂದರೆ ಅನುಕೂಲ್ ಸಿಂಗ್ ವಿರುದ್ಧ ಉತ್ತರ ಪ್ರದೇಶ ಸರ್ಕಾರ ಪ್ರಕರಣದ ಹಿಂದಿನ ಆಘಾತಕಾರಿ ವಾಸ್ತವ. ಎಕ್ಸಾಕ್ಟ್ಲಿ. ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಇದನ್ನೇ ನೋಡಕ್ ಹೊರಟಿರೋದು. ಇದು ಶುರುವಾಗಿದ್ದು 2000ನೇ ಇಸ್ವಿಯಲ್ಲಿ ಆ ಮುರಾದಾಬಾದ್ನಲ್ಲಿ. ಅನುಕೂಲ್ ಅವರ ತಂದೆ ಕಾನೂನುಬದ್ಧವಾಗಿ ಒಂದು ಭೂಮಿ ಖರೀದಿಸಿದ್ರು. ಆದರೆ ಸ್ಥಳೀಯ ಪ್ರಭಾವಿಗಳು ಅದನ್ನ ಕಬಳಿಸೋಕೆ, ನಿರಂತರ ಒತ್ತಡ ಹಾಕೋಕೆ, ಆಮೇಲೆ ಜಾಗ ಬಿಟ್ಕೊಡಲ್ಲ ಅಂದಾಗ ಈ ಸುಳ್ಳು ಕೇಸುಗಳ ಸರಮಾಲೆ ಶುರುವಾಯ್ತು ಅಲ್ವಾ? ಹೌದು. ದೂರುದಾರರು ಕೇವಲ 2 ಲಕ್ಷ ರೂಪಾಯಿ ಸಾಲದ ವ್ಯವಹಾರದ ಒಂದು ಕಥೆ ಕಟ್ಟಿದ್ರು. ಆದರೆ ಅದನ್ನ IPC ಸೆಕ್ಷನ್ 420, ಆಮೇಲೆ 467 ಹಾಗೆ 468ರ ಅಡಿಯಲ್ಲಿ ವಂಚನೆ ಮತ್ತೆ ನಕಲಿ ದಾಖಲೆ ಸೃಷ್ಟಿ ಮಾಡಿರೋ ಕ್ರಿಮಿನಲ್ ಪ್ರಕರಣವಾಗಿ ತಿರ್ಚಿದ್ರು. ಇದು ಕ್ರೈಮ್ ನಂಬರ್ 47/2003 ಅಂತ ದಾಖಲಾಯಿತು. ಒಂದು ನಿಮಿಷ. ಕೇವಲ 2 ಲಕ್ಷದ ಸಾಲದ ವಿಚಾರನ ಪೊಲೀಸರು ಈ ಥರ ಕ್ರಿಮಿನಲ್ ಕೇಸಾಗಿ ಹೇಗೆ ಬದಲಾಯಿಸೋಕೆ ಸಾಧ್ಯ? ಒಂದು ಸಿವಿಲ್ ವ್ಯವಹಾರಕ್ಕೂ ಮತ್ತೆ ಕ್ರಿಮಿನಲ್ ಅಪರಾಧಕ್ಕೂ ಇರೋ ವ್ಯತ್ಯಾಸ ಯಾರಿಗೂ ಗೊತ್ತಾಗಲ್ವಾ? ಅದೇ ಇಲ್ಲಿನ ದೊಡ್ಡ ವಿಪರ್ಯಾಸ. ಉದ್ದೇಶಪೂರ್ವಕವಾಗಿಯೇ ಸಿವಿಲ್ ಪ್ರಕರಣಕ್ಕೆ ಕ್ರಿಮಿನಲ್ ಬಣ್ಣ ಬಳೆಯಲಾಯಿತು. ಅಂದ್ರೆ ಇದು ಕೇವಲ ಆಸ್ತಿ ವಿವಾದ ಅಲ್ಲ. ಇದು ನಮ್ಮ ಕಾನೂನು ವ್ಯವಸ್ಥೆಯನ್ನ ಒಬ್ಬ ಅಮಾಯಕ ವ್ಯಕ್ತಿಯ ವಿರುದ್ಧ ಕತ್ತಿಯಂತೆ ಬಳಸಿದ ಭಯಾನಕ ಉದಾಹರಣೆ. ಇಂತಹ ದ್ವೇಷಪೂರಿತ ಪ್ರಕರಣ ದಾಖಲಾದಾಗ ಹೈಕೋರ್ಟ್ ತಕ್ಷಣ ಯಾಕೆ ಮಧ್ಯಪ್ರವೇಶ ಮಾಡಿ ಅದನ್ನ ರದ್ದು ಮಾಡಲ್ಲ? ಅದೇ ಪ್ರಶ್ನೆ ಅನುಕೂಲ ಅವರಿಗೂ ಇತ್ತು. 2019ರಲ್ಲಿ ಅಲಹಾಬಾದ್ ಹೈಕೋರ್ಟ್ CRPC ಸೆಕ್ಷನ್ 482ರ ಅಡಿಯಲ್ಲಿ ಪ್ರಕರಣ ರದ್ದು ಮಾಡೋಕೆ ನಿರಾಕರಿಸ್ತು. ಹೌದಾ? ಈ ಸೆಕ್ಷನ್ 482 ಅಂದ್ರೆ ಏನು? ಅಂಥ ದ್ವೇಷಪೂರಿತ ಕೇಸ್ ಕಿತ್ತಾಕೋರ ಅಧಿಕಾರ ಇಲ್ವಾ ಹೈಕೋರ್ಟ್ಗೆ? ಖಂಡಿತ ಅಧಿಕಾರ ಇದೆ. ಸೆಕ್ಷನ್ 482 ಅಂದ್ರೆ ಕಾನೂನಿನ ದುರ್ಬಳಕೆ ತಡೆಯೋಕೆ ಹೈಕೋರ್ಟ್ಗಿರೋ ಒಂದು ವಿಶೇಷ ಅಧಿಕಾರ. ಆದ್ರೆ ಹೈಕೋರ್ಟ್ನ ನಿಲುವು ಏನಾಗಿತ್ತು ಅಂದ್ರೆ, ಏನಾಗಿತ್ತು? ಆ ರಕ್ಷಣಾ ಸಾಕ್ಷ್ಯನ ಅಂದ್ರೆ ಡಿಫೆನ್ಸ್ ಎವಿಡೆನ್ಸ್ನ ಪೂರ್ಣ ಪ್ರಮಾಣದ ಟ್ರಯಲ್ ಅಂದ್ರೆ ವಿಚಾರಣೆ ಇಲ್ದೆ ಕೇವಲ ಪ್ರಾಥಮಿಕ ಹಂತದಲ್ಲಿ ನಾವು ಪರಿಗಣಿಸೋಕ್ ಆಗಲ್ಲ ಅಂತ ಹೇಳಿದ್ರು. ಅರೇ, ಇದೇನೀ ತರ? ಸುಳ್ಳು ಕೇಸಂತ ಮೇಲ್ನೋಟಕ್ಕೆ ಗೊತ್ತಿದ್ರೂ ಆ ಅಮಾಯಕ ವ್ಯಕ್ತಿ ತನ್ನನ್ನ ತಾನು ನಿರ್ದೋಷಿ ಅಂತ ಸಾಬೀತುಪಡಿಸೋಕೆ ವರ್ಷಗಟ್ಲೆ ಕೋರ್ಟ್ಗಲಿಬೇಕಾ? ಹೌದು. ಸಾಕ್ಷ್ಯಾಧಾರಗಳನ್ನ ಕೆಳಗಿನ ಕೋರ್ಟ್ನಲ್ಲಿಯೇ ಸಾಬೀತುಪಡಿಸಿ ಅಂತ ಹೈಕೋರ್ಟ್ ಹೇಳ್ಬಿಡ್ತು. ಆದ್ರೆ ಸುಪ್ರೀಂ ಕೋರ್ಟಿಲ್ಲಿ ಒಂದು ಮಹತ್ವದ ಹೆಜ್ಜೆ ಇಡ್ತು. ಅವರು ಆ ಪ್ರಸಿದ್ಧ ಭಜನ್ ಲಾಲ್ ಮಾರ್ಗಸೂಚಿಗಳನ್ನ ಎತ್ತಿ ಹಿಡಿದ್ರು. ಭಜನ್ ಲಾಲ್ ಗೈಡ್ಲೈನ್ಸ್. ಇದು ಸಿವಿಲ್ ಪ್ರಕರಣಗಳನ್ನ ಕ್ರಿಮಿನಲ್ ಮಾಡೋದನ್ನ ತಡೆಯುತ್ತೆ, ಕರೆಕ್ಟಾ? ಕ್ರಿಮಿನಲ್ ಪ್ರಕರಣಗಳಾಗಿ ಬದಲಾಯಿಸಿದ್ರೆ ಅಂತಹ FIRಗಳನ್ನ ರದ್ದುಗೊಳಿಸಬೇಕು ಅಂತ ಇದು ಸ್ಪಷ್ಟವಾಗಿ ಹೇಳುತ್ತೆ. ಇದರ ಜೊತೆಗೇನೆ ಸುಪ್ರೀಂ ಕೋರ್ಟ್ ಸೂರ್ಯಲಕ್ಷ್ಮಿ ವಿನಾಯಿತಿ ಅನ್ನೋ ಅತ್ಯಂತ ಪ್ರಮುಖ ನಿಯಮ ಬಳಸ್ತು. ಸೂರ್ಯಲಕ್ಷ್ಮಿ ವಿನಾಯಿತಿ, ಇದು ಕೇಳೋಕೆ ಒಂದು ಬ್ರಹ್ಮಾಸ್ತ್ರದ ತರ ಇದೆಯಲ್ಲ, ಇದು ಹೇಗೆ ಕೆಲಸ ಮಾಡುತ್ತೆ? ಹೌದು, ಇದೊಂದು ಬ್ರಹ್ಮಾಸ್ತ್ರನೇ. ನಾನ್ ಮುಂಚೆ ಹೇಳಿದ ಹಾಗೆ ಸಾಮಾನ್ಯ ನಿಯಮದ ಪ್ರಕಾರ ಹೈಕೋರ್ಟ್ ವಿಚಾರಣೆಗೂ ಮುನ್ನ ಆರೋಪಿಯ ಸಾಕ್ಷ್ಯ ನೋಡುವಂತಿಲ್ಲ. ಆದ್ರೆ ಈ ಸೂರ್ಯಲಕ್ಷ್ಮಿ ವಿನಾಯಿತಿ ಏನ್ ಹೇಳುತ್ತೆ ಅಂದ್ರೆ, ಆ ಆರೋಪಿಯ ಬಳಿ ಯಾರೂ ಅಲ್ಲಗಳೆಯಲಾಗದಂತಹ ಪಕ್ಕ ಅಧಿಕೃತ ದಾಖಲೆಗಳು ಅಂದ್ರೆ ಕೋರ್ಟ್ ಆದೇಶಗಳು ಇದ್ರೆ ಹೈಕೋರ್ಟ್ ವಿಚಾರಣೆ ಮುಗಿಯೋವರೆಗೆ ಕಾಯ್ಬೇಕಾಗಿಲ್ಲ. ಓಹೋ, ಅಂದ್ರೆ 22 ವರ್ಷಗಳ ಕಾಲ ಸುದೀರ್ಘ ವಿಚಾರಣೆಗೆ ಕಾಯ್ದೆ ತಕ್ಷಣವೇ ಸತ್ಯ ನಿರೂಪಿಸೋ ಪ್ರಬಲ ಅಸ್ತ್ರ ಇದು. ಖಂಡಿತ. ತಕ್ಷಣವೇ ಆ ದಾಖಲೆಗಳನ್ನ ಪರಿಗಣಿಸಿ ಸುಳ್ಳು ಪ್ರಕರಣನ ರದ್ದುಗೊಳಿಸಬಹುದು. ಹಾಗಾದ್ರೆ ಅನುಕೂಲ್ ಅವರ ಬಳಿ ಅಂತಹ ಬಲವಾದ ದಾಖಲೆಯೇನಿತ್ತು? ಅವರ ಬಳಿ ಇದ್ದ ಬ್ರಹ್ಮಾಸ್ತ್ರನೇ ಒಂದು ಹಳೇ ಚೆಕ್ ಬೌನ್ಸ್ ಪ್ರಕರಣದ ದಾಖಲೆ. ಚೆಕ್ ಬೌನ್ಸ್ ಕೇಸ್ ದಾಖಲೆನಾ? ಕರೆಕ್ಟ್. ಅಂದ್ರೆ ಆ ಹಳೆ ಸೇಡಿನ ಕಾರಣಕ್ಕಾಗಿ ಇವರು ಹೊಸದಾಗಿ ಕ್ರಿಮಿನಲ್ ಕೇಸ್ ಕಟ್ಟಿದ್ದಾರೆ ಅಂತ ಈ ಒಂದೇ ಒಂದು ದಾಖಲೆ ಸಾಬೀತುಪಡಿಸ್ತು ಅಲ್ವಾ? 100ಕ್ಕೆ 100 ನಿಜ. ಇದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಆ ಸುಳ್ಳು FIRಗಳನ್ನ ರದ್ದುಗೊಳಿಸಿ ಕೊನೆಗೂ ಅನುಕೂಲ್ ಅವರಿಗೆ ನ್ಯಾಯ ಒದಗಿಸ್ತು. ಇದು ನಮ್ಗೆಲ್ಲರಿಗೂ ಒಂದು ದೊಡ್ಡ ಪಾಠ. ನಿಜ. ಸಾಲ ಅಥವಾ ಆಸ್ತಿಯಂತಹ ಸಿವಿಲ್ ವಿಷಯಗಳನ್ನ ಕ್ರಿಮಿನಲ್ ಪ್ರಕರಣಗಳಿಂದ ಪ್ರತ್ಯೇಕವಾಗಿ ನೋಡೋದು ಎಷ್ಟು ಮುಖ್ಯ ಅಂತ ಇದರಿಂದ ಅರ್ಥ ಆಗುತ್ತೆ. ಪ್ರತಿಯೊಂದು ವ್ಯವಹಾರದಲ್ಲೂ ಈ ಪೇಪರ್ ಟ್ರಯಲ್ ಅಂದ್ರೆ ಕಾಗದ ಪತ್ರಗಳ ಹೆಜ್ಜೆ ಗುರ್ತಿಡೋದು ಬಹಳ ಮುಖ್ಯ. ಹೌದು. ನಾವು ಬರೀ ಬಾಯಿ ಮಾತಲ್ಲಿ ವ್ಯವಹಾರ ಮಾಡ್ತೀವಿ ಅಂತ ಸುಮ್ನಾಗ್ಬಿಡ್ತೀವಿ.
ಆದ್ರೆ ಕಾಗದ ಪತ್ರಗಳನ್ನ ನಿರ್ವಹಿಸೋದು ನಮ್ಮನ್ನ ಭವಿಷ್ಯದಲ್ಲಿ ಇಂಥ ಸುಳ್ಳು ಕೇಸ್ಗಳಿಂದ ರಕ್ಷಿಸುತ್ತೆ. ಖಂಡಿತ. ಮೌಖಿಕ ಮಾತುಗಳಿಗಿಂತ ದಾಖಲೆಗಳು ಹೆಚ್ಚು ಪ್ರಬಲವಾಗಿ ಮಾತಾಡ್ತವೆ ಅನ್ನೋದು ಸ್ಪಷ್ಟ. ಈ ಆಳವಾದ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಆಳವಾದ ಪ್ರಶ್ನೆ ಕಾಡ್ತಿದೆ. ಏನದು? ನಿರಾಕರಿಸಲಾಗದ ಅಧಿಕೃತ ದಾಖಲೆಗಳಿದ್ರೂ ಒಬ್ಬ ಅಮಾಯಕ ವ್ಯಕ್ತಿ ತನ್ನ ಮೇಲಿನ ಸುಳ್ಳು ಪ್ರಕರಣನ ತೊಡೆದುಹಾಕೋಕೆ ಬರೋಬ್ಬರಿ 22 ವರ್ಷಗಳ ಕಾಲ ಹೋರಾಡ್ಬೇಕಾಯ್ತು ಅಂದ್ರೆ, ಇಂತಹ ಯಾವುದೇ ಕಾಗದ ಪತ್ರಗಳ ಬೆಂಬಲವಿಲ್ಲದ ಎಷ್ಟು ಜನ ಸಾಮಾನ್ಯರು ನ್ಯಾಯದ ನಿರೀಕ್ಷೆಯಲ್ಲಿ ಈ ವ್ಯವಸ್ಥೆಯೊಳಗೆ ಇಂದಿಗೂ ನರಳುತ್ತಿರ್ಬೋದು? ಯೋಚನೆ ಮಾಡಬೇಕಾದ ವಿಚಾರ.